ನಮಸ್ಕಾರ. ಕಂಪ್ಯೂಟರ್ನ ಕಲಿಕೆಯ ವಿಡಿಯೋಗಳಿಗೆ ನಿಮಗೆ ಸ್ವಾಗತ ಸುಸ್ವಾಗತ. ಈಗಾಗಲೇ 7 ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು. ಆ 7 ವಿಡಿಯೋಗಳಲ್ಲಿ ಕಂಪ್ಯೂಟರ್ನ ಬೇಸಿಕ್ನ ಜ್ಞಾನವನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನಿಸಿರುವಂತಹ ವಿಡಿಯೋಗಳಾಗಿರುವಂಥದ್ದು. ಇವತ್ತಿನ ಒಂದು ವಿಡಿಯೋದಲ್ಲಿ ರೀಪ್ರೆಸೆಂಟೇಷನ್ ಆಫ್ ಡಾಟಾ ಕಾನ್ಸೆಪ್ಟ್ಸ್ ಆ್ಯಂಡ್ ಪ್ರೊಸೆಸಿಂಗ್ ಈ ಒಂದು ವಿಷಯಕ್ಕೆ ಸಂಬಂಧಿಸಿರುವಂತಹ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಒಂದು ವೇಳೆ ನೀವು ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸ್ತಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಆ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದಾಗಿರುವಂಥದ್ದು. ನಾವು ಕಂಪ್ಯೂಟರ್ ಅಂದಾಗ ಕಂಪ್ಯೂಟರ್ನ ಹಲವಾರು ಉದ್ದೇಶಗಳಿಗೆ ಉಪಯೋಗಿಸಿಕೊಳ್ಳುವುದರ ಜೊತೆಗೆ ಅಲ್ಲಿ ಕೆಲವೊಂದಿಷ್ಟು ಡೇಟಾಗಳನ್ನು ಮಾಹಿತಿಯನ್ನು ಸ್ಟೋರೇಜ್ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಇದ್ರ ಜೊತೆಗೆ ರೀಪ್ರೆಸೆಂಟೇಷನ್ ಮಾಡಬೇಕಾಗಿರುವಂಥದ್ದು ಆಗಿರ್ತದೆ. ಆ ಒಂದು ಕಾರಣಕ್ಕೋಸ್ಕರ ನಾವು ರೀಪ್ರೆಸೆಂಟೇಷನ್ ಡಾಟಾ ಕಾನ್ಸೆಪ್ಟ್ ಮತ್ತು ಪ್ರೊಸೆಸಿಂಗ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇಲ್ಲಿ ಡೇಟಾ ರೀಪ್ರೆಸೆಂಟೇಷನ್ ಅಂದಾಗ ಇಟ್ ರೆಫರ್ಸ್ ಟು ದ ಮೆಥಡ್ಸ್ ಯೂಸ್ಡ್ ಇಂಟರ್ನಲಿ ಟು ರೀಪ್ರೆಸೆಂಟ್ ಇನ್ಫಾರ್ಮೇಷನ್ ಸ್ಟೋರ್ಡ್ ಇನ್ ಎ ಕಂಪ್ಯೂಟರ್ನಲ್ಲಿ ಈಗಾಗಲೇ ನಾವು ಸ್ಟೋರ್ ಮಾಡಿರುವಂತಹ ಡೇಟಾವನ್ನು ಮತ್ತೊಮ್ಮೆ ಪ್ರೆಸೆಂಟ್ ಮಾಡುವಂತಹ ಅಂಶವನ್ನು ಒಳಗೊಂಡಿರುವಂಥದ್ದು ಡೇಟಾ ರೀಪ್ರೆಸೆಂಟೇಷನ್ ಆಗಿರುವಂಥದ್ದಾಗಿರುತ್ತೆ. ನಾವು ಹಲವಾರು ಉದ್ದೇಶಗಳಿಗಾಗಿ ಅವುಗಳನ್ನು ಸಂಗ್ರಹಿಸಿಟ್ಕೊಂಡಿರ್ತೀವಿ. ಆ ಸಂಗ್ರಹಿಸಿಕೊಂಡಿರುವಂಥ ಮಾಹಿತಿಯನ್ನು ಮತ್ತೆ ರೀಪ್ರೆಸೆಂಟ್ ಮಾಡಬೇಕಾಗಿರುವಂಥ ಅವಶ್ಯಕತೆ ಬರ್ತದೆ. ಆ ಕಂಪ್ಯೂಟರ್ನಲ್ಲಿ ಅದು ಸುರಕ್ಷಿತವಾಗಿ ಸಹ ಇರುವಂಥದ್ದು ಆಗಿರ್ತದೆ. ಇಲ್ಲಿ ಕಂಪ್ಯೂಟರ್ ಸ್ಟೋರ್ಸ್ ಲಾಟ್ಸ್ ಆಫ್ ಇನ್ಫಾರ್ಮೇಷನ್ಗಳನ್ನು ಅದು ಸ್ಟೋರ್ ಮಾಡಿಕೊಂಡಿರುವಂಥದ್ದು. ಎಂತೆಂಥ ಮಾಹಿತಿಗಳನ್ನು ಅದು ಸ್ಟೋರ್ ಮಾಡ್ಕೊಂಡಿರುತ್ತೆ ಅಂದರೆ ಟೆಕ್ಸ್ಟನ್ನು ಸ್ಟೋರ್ ಮಾಡ್ಕೊಂಡಿರುತ್ತದೆ, ಅದನ್ನು ವ್ಯೂ ಮಾಡುವಂಥದ್ದಾಗಿರ್ತದೆ, ಲಿಜನ್ ಮಾಡುವಂಥದ್ದಾಗಿರ್ತದೆ, ನಾವು ಮಾತಾಡಿರುವಂಥದ್ದನ್ನು ಕೇಳುವಂಥದ್ದು, ವಾಯ್ಸ್ನ ನಾವು ಅದು ಐಡೆಂಟಿಫೈ ಮಾಡುವಂಥದ್ದನ್ನು ಸಹ ಗಮನಿಸ್ತಾ ಇರ್ತೀವಿ. ಇನ್ನು ಹೊಸದಾಗಿ ಕ್ರಿಯೇಟ್ ಮಾಡುವಂಥದ್ದಾಗಿರ್ತದೆ, ಇರುವಂಥ ಇನ್ಫಾರ್ಮೇಷನ್ಗಳನ್ನು ಎಡಿಟ್ ಮಾಡುವಂಥದ್ದು, ಮತ್ತು ಅದಕ್ಕೆ ಹೊಸದಾಗಿರುವಂಥ ಮಾಹಿತಿಯನ್ನು ಇನ್ಪುಟ್ ಮಾಡುವಂಥದ್ದು, ಇರುವಂಥ ಮಾಹಿತಿಯನ್ನು ಔಟ್ಪುಟ್ ಆಗಿ ತೆಗೆದುಕೊಳ್ಳುವಂಥದ್ದು, ಇಲ್ಲಿ ಡಾಕ್ಯುಮೆಂಟ್ಸ್ಗಳನ್ನು ಸೇವ್ ಮಾಡುವಂಥದ್ದು, ಆ ಡಾಕ್ಯುಮೆಂಟ್ಸ್ಗಳನ್ನು ಯೂಸ್ ಮಾಡುವಂಥದ್ದು, ಎಡಿಟ್ ಮಾಡುವಂಥದ್ದು, ವೇವ್ ಮಾಡುವಂಥದ್ದು, ಇನ್ನು ಇಮೇಜಸ್ಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ವೇವ್ ಮಾಡುವಂಥದ್ದು, ಸ್ಟೋರ್ ಮಾಡುವಂಥದ್ದು, ಇನ್ನು ವಿಡಿಯೋಗಳನ್ನು ಸಹ ಕ್ರಿಯೇಟ್ ಮಾಡುವಂಥದ್ದು, ಎಡಿಟ್ ಮಾಡುವಂಥದ್ದು, ವೇವ್ ಮಾಡುವಂಥದ್ದು ಎಲ್ಲವೂ ಸಹ ಒಳಗೊಂಡಿರುವಂಥದ್ದಾಗಿರ್ತದೆ. ಇನ್ನು ಸೌಂಡ್ಸ್ಗಳನ್ನು ಒಳಗೊಂಡಿರುವಂಥದ್ದು, ಇದ್ರ ಜೊತೆಗೆ ಇಲ್ಲಿ ಸ್ಪ್ರೆಡ್ಶೀಟ್ಸ್ಗಳನ್ನು ಹೊಂದಿರುವಂಥದ್ದಾಗಿರ್ತದೆ, ಮತ್ತು ಡೇಟಾಬೇಸ್ಗಳನ್ನು ಹೊಂದಿರುವಂಥದ್ದಾಗಿರ್ತದೆ. ಇವುಗಳಿಗೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋಗಳಲ್ಲಿ ಒಂದೊಂದೇ ಪಾಯಿಂಟ್ಸ್ಗೆ ಸಂಬಂಧಿಸಿದಂತೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಇಲ್ಲಿ ಕಂಪ್ಯೂಟರ್ನಲ್ಲಿ ಇಂಥ ಒಂದು ಮಾಹಿತಿಗಳು ಲಾಟ್ ಆಫ್ ಮಾಹಿತಿ ಅದು ಸ್ಟೋರ್ ಮಾಡಿಕೊಂಡಿಟ್ಟುವಂಥದ್ದು ಆಗಿರ್ತದೆ. ಇಲ್ಲಿ ಕಂಪ್ಯೂಟರ್ ಹ್ಯಾಸ್ ಟು ರೀಪ್ರೆಸೆಂಟ್ ದಟ್ ಇನ್ಫಾರ್ಮೇಷನ್ ಇನ್ ಸಮ್ ವೇವ್ಸ್. ಈ ಒಂದು ಇಟ್ಟಿರುವಂಥ ಮಾಹಿತಿ ಅಲ್ಲಿ ಒಳಗಡೆ ಇರುವಂಥ ಮಾಹಿತಿ ಏನಾಗ್ತದೆ ರೀಪ್ರೆಸೆಂಟ್ ಮಾಡ್ತದೆ, ಮತ್ತೊಮ್ಮೆ ಅದು ಪ್ರೆಸೆಂಟ್ ಮಾಡುವಂಥದ್ದಾಗಿರ್ತದೆ. ಅದರದ್ದೇ ಆಗಿರುವಂಥ ಒಂದು ವಿಧಾನದ ಮೂಲಕ ಅದು ಪ್ರೆಸೆಂಟ್ ಮಾಡುವಂಥದ್ದು ಆಗಿರ್ತದೆ. ಡೇಟಾ ಪ್ರೊಸೆಸಿಂಗ್ ಅಂತ ಹೇಳಂದಾಗ ಡೇಟಾ ಪ್ರೊಸೆಸಿಂಗ್ ಏನಾಗಿರುತ್ತೆ? ಇಟ್ ಈಸ್ ದ ಪ್ರೊಸೆಸ್ ಥ್ರೂ ವಿಚ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಆರ್ ಕಲೆಕ್ಟೆಡ್ ಆ್ಯಂಡ್ ರಿಟೇನ್ಡ್ ಫಾರ್ ಫ್ಯೂಚರ್ ಯೂಸ್. ಅದೇನು ಮಾಡುತ್ತೆ? ಒಂದು ಪ್ರೊಸೆಸ್ ಮಾಡಿ ಸಂಗ್ರಹಿಸಿಟ್ಕೊಂಡಿರ್ತದೆ. ಅದು ಏನಾಗ್ತದೆ? ಮುಂದಿನ ಫ್ಯೂಚರ್ ಯೂಸ್ಗಾಗಿ ಇರುವಂತಹ ಮಾಹಿತಿ ಆಗಿರುವಂಥದ್ದು. ಇದು ಡೇಟಾ ಪ್ರೊಸೆಸಿಂಗ್ ಅಂತೇಳಿ ಕರೆಯುವಂಥದ್ದು. ಡೇಟಾ ಪ್ರೊಸೆಸಿಂಗ್ ಆಸ್ ಎ ಸಿರೀಸ್ ಆಫ್ ಆಕ್ಷನ್ ಆರ್ ಆಪರೇಷನ್ಸ್ ದಟ್ ಕನ್ವರ್ಟ್ಸ್ ಡೇಟಾ ಇಂಟು ಯೂಸ್ಫುಲ್ ಇನ್ಫಾರ್ಮೇಷನ್. ಇರುವಂಥ ಡೇಟಾನ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ಅದು ಬಳಕೆ ಮಾಡಿಕೊಳ್ಳುವಂಥದ್ದಾಗಿರ್ತದೆ. ಒಂದು ಡೇಟಾ ಏನಾಗಿರ್ತದೆ? ಕಂಪ್ಯೂಟರ್ನಲ್ಲಿ ಡಿಜಿಟಲ್ ರೂಪದಲ್ಲಿ ಆಗಿರಲಿ ಸಂಗ್ರಹವಾಗಿರುವಂಥ ಮಾಹಿತಿ ಅದಕ್ಕೆ ಯಾವ ರೀತಿ ನಮಗೆ ಯೂಸ್ಫುಲ್ ಆಗುತ್ತದೋ ಆ ರೀತಿಯಾಗಿ ಬಳಕೆಗೆ ಪ್ರೊಸೆಸಿಂಗ್ ಅವಶ್ಯಕತೆ ಇರುವಂಥದ್ದು ಆಗಿರ್ತದೆ. ಇನ್ನು ಡೆಫಿನೇಷನ್ ಆಫ್ ಡೇಟಾ ಅಂದರೆ ಏನು ಅಂತ ಹೇಳಿ ನೀವು ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಯನ್ನು ಹಿಂದಿನ ವಿಡಿಯೋಗಳಲ್ಲಿ ನೋಡ್ಕೊಂಡಿದ್ದೀರಾ. ಡೇಟಾ ಅಂದರೆ ಏನಂದಾಗ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಅಲ್ಫಾಬೆಟ್ಸ್. ಈ ಡೇಟಾದಲ್ಲಿ ಏನಿರ್ತದೆ? ಅಲ್ಫಾಬೆಟಿಕ್ಸ್ಗಳನ್ನು ಹೊಂದಿರುವಂಥದ್ದು. ಎ ದಿಂದ ಝಡ್ ವರೆಗೆ, ಎ ಬಿ ಸಿ ಡಿ ಹೀಗೆ ಝಡ್ ವರೆಗೆ ಇರುವಂಥದ್ದು, ಕ್ಯಾಪಿಟಲ್ ಆಗಿರಲಿ ಸ್ಮಾಲ್ ಆಗಿರಲಿ ಇವೆಲ್ಲ ಅಕ್ಷರಗಳನ್ನು ಒಳಗೊಂಡಿರುವಂಥದ್ದು ಕಲೆಕ್ಷನ್ ಆಫ್ ಅಲ್ಫಾಬೆಟ್ಸ್ಗಳನ್ನು ಹೊಂದಿರುವಂಥದ್ದು. ಇನ್ನು ನಂಬರ್ಸ್ಗಳನ್ನು ಒಳಗೊಂಡಿರುವಂಥದ್ದು 0 to 9 ಆಗಿರುವಂಥ ನಂಬರ್ಸ್ಗಳನ್ನು ಹೊಂದಿರುವಂಥದ್ದು. ಇಲ್ಲಿ ಅಲ್ಫಾಬೆಟಿಕ್ಸ್ನೂ ಇದೆ, ನಂಬರ್ಸ್ಗಳನ್ನೂ ಇದೆ. ಮತ್ತು ಸಿಂಬಾಲ್ಸ್ಗಳಂದಾಗ ಈಗ ಇಂಟು, ಡಿವೈಡೆಡ್ ಬೈ, ಪ್ಲಸ್ಸು, ಡಾಟು, ಕಾಮ ಇಂಥ ಒಂದು ಸಿಂಬಾಲ್ಸ್ಗಳನ್ನು ಒಳಗೊಂಡಿರುವಂಥದ್ದು ಸಹ ಆಗಿರ್ತದೆ. ಅಲ್ಫಾಬೆಟಿಕ್ಸು, ನಂಬರ್ಸು, ಸಿಂಬಾಲ್ಸು ಮತ್ತು ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ಗಳನ್ನು ಹೊಂದಿರುವಂಥದ್ದು. ಪ್ಲಸ್ಸು, ಮೈನಸ್ಸು ಇವೆಲ್ಲ ಮೆಥಮೆಟಿಕಲ್ ಎಕ್ಸ್ಪ್ರೆಷನ್ಗಳಾಗಿರುವಂಥದ್ದಾಗಿರ್ತದೆ. ಸಿಂಬಾಲ್ಸ್ನಲ್ಲಿ ಸ್ಟಾರ್ ಮಾತ್ರಗಳನ್ನು ಒಳಗೊಂಡಿರುವಂಥದ್ದು ಆಗಿರ್ತದೆ. ಮೆಥಮೆಟಿಕ್ಸ್ನಲ್ಲಿ ಪ್ಲಸ್ಸು, ಮೈನಸ್ಸು ಇವುಗಳ ಮೆಥಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಮಾಡುವಂಥದ್ದು ಈ ಇದರಲ್ಲಿ ಇರುವಂಥದ್ದು ಮೆಥಮೆಟಿಕ್ಸ್ನಲ್ಲಿ ಆಗಿರುವಂಥದ್ದು. ಇವುಗಳೆಲ್ಲವೂ ಡೇಟಾಗಳನ್ನು ಹೊಂದಿರುವಂಥದ್ದಾಗಿರ್ತದೆ. ಈ ಡೇಟಾಗಳೇನಾಗಿರ್ತದೆ? ಒಂದು ಡಿಜಿಟಲ್ ರೂಪದಲ್ಲಿ ಸಂಗ್ರಹವಾಗಿರುವಂಥದ್ದು ಆಗಿರುತ್ತೆ. ಇವುಗಳನ್ನು ನಾವೆಲ್ಲ ಕಂಪ್ಯೂಟರ್ನಲ್ಲಿ ಡೇಟಾ ಅಂಥೇಳಿ ಕರೆಯುವಂಥದ್ದಾಗಿರುತ್ತೆ. ಇನ್ನು ಡೇಟಾ ಟೈಪ್ಸ್ಗಳು ಯಾವ ವಿಧವಾಗಿರುವಂಥ ಡೇಟಾಗಳನ್ನು ಹೊಂದಿರುತ್ತದೆ ಅಂತ ಅಂದಾಗ ಡೇಟಾಗಳನ್ನು ಪ್ರಮುಖವಾಗಿ 2 ವಿಭಾಗಗಳಲ್ಲಿ ನಾವು ನೋಡ್ತೀವಿ. ನ್ಯೂಮೆರಿಕ್ ಡೇಟಾ ಮತ್ತು ಎರಡನೇದಾಗಿ ಇರುವಂಥದ್ದು ಅಲ್ಫಾ ನ್ಯೂಮೆರಿಕ್ ಡೇಟಾ. ಒಂದು ನ್ಯೂಮೆರಿಕ್ ಡೇಟಾ, ಎರಡನೇದು ಅಲ್ಫಾ ನ್ಯೂಮೆರಿಕ್ ಡೇಟಾ. ಹೀಗೆ 2 ವಿಭಾಗಗಳಲ್ಲಿ ನಾವು ಡೇಟಾಗಳನ್ನು ವಿಭಾಗಿಸಿರುವಂಥದ್ದು.
ಇಲ್ಲಿ ನ್ಯೂಮರಿಕ್ ಡೇಟಾ ಅಂತ ಹೇಳಿದಾಗ ಇಟ್ ಕನ್ಸಿಸ್ಟ್ ಆಫ್ ಡಿಜಿಟಲ್ ಅಂಡ್ ಸಮ್ ಸಿಂಬಾಲ್ಸ್. ದಿಸ್ ಟೈಪ್ ಆಫ್ ಡೇಟಾ ಈಸ್ ಯೂಸ್ಡ್ ಫಾರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್. ಕೆಲವೊಂದಿಷ್ಟು ಸಿಂಬಾಲ್ಗಳನ್ನ ಮತ್ತೇನಾಗಿರ್ತದೆ ಡಿಜಿಟ್ಸ್ಗಳನ್ನು ಯೂಸ್ ಮಾಡುವಂಥದ್ದಾಗಿರುವಂಥದ್ದು ಇದು ನ್ಯೂಮರಿಕಲ್ ಡೇಟಾ. ಇಲ್ಲಿ ಮ್ಯಾಥಮೆಟಿಕ್ಸ್ ಲೆಕ್ಕಗಳನ್ನು ಮಾಡುವುದಕ್ಕಾಗಿ ಮ್ಯಾಥಮೆಟಿಕ್ ಕ್ಯಾಲ್ಕುಲೇಷನ್ಗೆ ಸಂಬಂಧಿಸಿದಂತೆ ಈ ನ್ಯೂಮರಿಕ್ ಡೇಟಾಗಳನ್ನು ಬಳಕೆ ಮಾಡುವಂಥದ್ದಾಗಿರ್ತದೆ. ಈ ನ್ಯೂಮರಿಕ್ ಡೇಟಾದಲ್ಲಿ ಮತ್ತೆ ನಾವು ಬೇರೆ ಬೇರೆ ರೀತಿಯಾಗಿರುವಂಥ ವಿಧಗಳನ್ನು ಗಮನಿಸ್ತೇವೆ. ಇಂಟಿಜರ್ ಇರುವಂಥದ್ದಾಗಿರ್ತದೆ, ರಿಯಲ್ ನಂಬರ್ಸ್ಗಳನ್ನು ಹೊಂದಿರುವಂಥದ್ದಾಗಿರ್ತದೆ, ಇನ್ನು ಬೇರೆ ಬೇರೆ ರೀತಿಯಾಗಿರುವಂಥವು ನ್ಯೂಮರಿಕ್ ಡೇಟಾದಲ್ಲಿ ಇರುವಂಥದ್ದಾಗಿರ್ತದೆ. ಇನ್ನು ಎರಡನೇದು ನೋಡಿದಾಗ ಅಲ್ಫಾ ನ್ಯೂಮರಿಕ್ ಡೇಟಾ ಅಂತ ಹೇಳಿದಾಗ ಈ ಅಲ್ಫಾ ನ್ಯೂಮರಿಕ್ ಡೇಟಾನಲ್ಲಿ ಅಲ್ಫಾಬೆಟ್ಸ್ ನಂಬರ್ಸ್ ಯಾವುದಾಗಿರುವಂಥದ್ದು 0 to 9 ಆಗಿರುವಂಥದ್ದು ಆ್ಯಂಡ್ ಸಿಂಬಾಲ್ಸ್ಗಳು ಆಗಿರುವಂಥದ್ದು ಡಾಟು ಕಾಮಾ ಸ್ಲ್ಯಾಶು ಇಂಥ ಒಂದು ಸಿಂಬಾಲ್ಸ್ಗಳನ್ನು ಹೊಂದಿರುವಂಥದ್ದಾಗಿರುವಂಥದ್ದು. ದಿಸ್ ಟೈಪ್ಸ್ ಆಫ್ ಡೇಟಾ ಈಸ್ ನಾಟ್ ಯೂಸ್ಡ್ ಫಾರ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬಟ್ ಯೂಸ್ಡ್ ಫಾರ್ ನೇಮಿಂಗ್. ಇಲ್ಲಿ ಏನಾಗಿರ್ತದೆ ಇವುಗಳನ್ನು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡೋ ಅಲ್ಫಾ ನ್ಯೂಮರಿಕ್ ಆಗಿರುವಂಥ ನೇಮ್ಗಳನ್ನು ಹೆಸರಿಸುವುದಕ್ಕಾಗಿ ಒಂದು ವಾಕ್ಯವನ್ನು ರಚಿಸಿದಾಗ ನಾವು ಫುಲ್ ಸ್ಟಾಪ್ಗಳನ್ನು ಕೊಡುವಂಥದ್ದಾಗಿರುವಂಥದ್ದು, ಸ್ಲ್ಯಾಶ್ಗಳನ್ನು ಹಾಕುವಂಥದ್ದಾಗಿರುವಂಥದ್ದು. ಇಲ್ಲಿ ಸಿಂಬಲ್ಗಳನ್ನು ಹೊಂದಿರುವಂಥದ್ದು ನ್ಯೂಮರಿಕದಲ್ಲಿ ಸ್ವಲ್ಪ ಚೇಂಜ್ ಆಗಿರುವಂಥದ್ದು, ಅಲ್ಫಾ ನ್ಯೂಮರಿಕ್ನಲ್ಲಿ ಸ್ವಲ್ಪ ಚೇಂಜ್ ಆಗಿರುವಂಥದ್ದು. ಇಲ್ಲಿ ಏನಾಗಿರುವಂಥದ್ದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಗೆ ಯೂಸ್ ಮಾಡೋದಿಲ್ಲ, ಇದನ್ನು ಏನು ಮಾಡುವಂಥದ್ದು ನೇಮಿಂಗ್ ಆಗಿ ಬಳಸುವಂಥದ್ದಾಗಿರುವಂಥದ್ದು ಅಲ್ಫಾ ನ್ಯೂಮರಿಕ್. ಈ ಅಲ್ಫಾ ನ್ಯೂಮರಿಕ್ನಲ್ಲಿ ಸಿಂಗಲ್ ಕ್ಯಾರೆಕ್ಟರ್ಗಳನ್ನು ಹೊಂದಿರುವಂಥದ್ದು ಮತ್ತು ಕ್ಯಾರೆಕ್ಟರ್ ಸ್ಟ್ರಿಂಗ್ಗಳನ್ನು ಹೊಂದಿರುವಂಥದ್ದು, ಸಿಂಗಲ್ ಕ್ಯಾರೆಕ್ಟರ್ ಮತ್ತು ಕ್ಯಾರೆಕ್ಟರ್ ಸ್ಟ್ರಿಂಗ್ಗಳನ್ನು ಹೊಂದಿರುವಂತಹ ವಿಭಾಗಗಳು ಈ ಅಲ್ಫಾ ನ್ಯೂಮರಿಕ್ನಲ್ಲಿ ಇರುವಂಥದ್ದಾಗಿರ್ತದೆ. ಇನ್ನು ದ ಡೇಟಾ ಫೈಲ್ ಕ್ಯಾನ್ ಬಿ ಸ್ಟೋರ್ಡ್ ಇಂಟು 2 ways. ಅದೊಂದು ಸಂಗ್ರಹ ಆಗುವಂಥ ಮಾಹಿತಿ ಏನಾಗಿರ್ತದೆ 2 ವಿಧಾನಗಳಲ್ಲಿ ಸಂಗ್ರಹ, ಕಂಪ್ಯೂಟರ್ನಲ್ಲಿ 2 ವಿಧಾನಗಳಲ್ಲಿ ಸಂಗ್ರಹ ಆಗ್ತದೆ. ಟೆಕ್ಸ್ಟ್ ಫೈಲ್ಸ್ನ ರೂಪದಲ್ಲಿ ಸಂಗ್ರಹ ಆಗ್ತದೆ, ಇನ್ನೊಂದು ಅಂದರೆ ಬೈನರಿ ಫೈಲ್ಸ್ನ 2 ರೂಪದಲ್ಲಿ, ಟೆಕ್ಸ್ಟ್ ಫೈಲು ಇನ್ನೊಂದು ಬೈನರಿ ಫೈಲು. ಇವೆರಡು ರೂಪದಲ್ಲಿ ಸಂಗ್ರಹವಾಗಿರುವಂಥ ಮಾಹಿತಿನ ನಾವು ಬಳಕೆ ಮಾಡ್ಕೊಳ್ತೀವಿ. ಟೆಕ್ಸ್ಟ್ ಫೈಲ್ ಅಂತ ಹೇಳಿದಾಗ ಏನಂತ ನೋಡಿದಾಗ ಎ ಟೆಕ್ಸ್ಟ್ ಫೈಲ್ ಸ್ಟೋರ್ಸ್ ಇನ್ಫಾರ್ಮೇಷನ್ ಈಸ್ ASCII ಕ್ಯಾರೆಕ್ಟರ್ಸ್ನಲ್ಲಿ ಅದು ಸಂಗ್ರಹವಾಗಿರುವಂಥದ್ದಾಗಿ. ಇದಕ್ಕೆ ಸಂಬಂಧಿಸಿದಂತೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಇಲ್ಲಿ ಟೆಕ್ಸ್ಟ್ ಫೈಲ್ ಅಂದಾಗ ಎ ಟೆಕ್ಸ್ಟ್ ಫೈಲ್ ಸ್ಟೋರ್ಸ್ ಇನ್ಫಾರ್ಮೇಷನ್ ಇನ್ ASCII ಕ್ಯಾರೆಕ್ಟರ್ನಲ್ಲಿ ಸಂಗ್ರಹವಾಗಿರುವಂಥದ್ದಾಗಿರ್ತದೆ. ಎ ಟೆಕ್ಸ್ಟ್ ಫೈಲ್ ಕಂಟೆನ್ಸ್ ಎ ವಿಜಿಬಲ್ ಕ್ಯಾರೆಕ್ಟರ್ಸ್ನಲ್ಲಿ ಇರ್ತದೆ. ಟೆಕ್ಸ್ಟ್ ಫೈಲ್ ಏನಾಗಿರ್ತದೆ ವಿಜಿಬಲ್, ನೋಡುವುದಕ್ಕೆ ಬರುವಂಥದ್ದಾಗಿರ್ತದೆ. ಇಂಥ ಒಂದು ವಿಜಿಬಲ್ ಕ್ಯಾರೆಕ್ಟರ್ ಇರುವಂಥದ್ದು. ಒನ್ ಕ್ಯಾನ್ ಸಿ ದ ಕ್ಯಾರೆಕ್ಟರ್ ಆಫ್ ದ ಫೈಲ್ ಆನ್ ಮಾನಿಟರ್ ಟು ಎಡಿಟ್ ಇಟ್ ಯೂಸಿಂಗ್ ಎನಿ ಆಫ್ ದ ಟೆಕ್ಸ್ಟ್ ಎಡಿಟರ್. ಟೆಕ್ಸ್ಟ್ ಎಡಿಟರ್ನ ಬಳಕೆ ಮಾಡಿಕೊಂಡು ಈ ಮಾನಿಟರ್ನಲ್ಲಿ ಕಾಣುವಂಥದ್ದನ್ನು ಎಡಿಟ್ ಮಾಡಬಹುದಾಗಿರುವಂಥದ್ದು, ಕ್ರಿಯೇಟ್ ಮಾಡಬಹುದಾಗಿರುವಂಥದ್ದು ಈ ಟೆಕ್ಸ್ಟ್ ಫೈಲ್ಸ್ನಲ್ಲಿ ಇರುವಂಥದ್ದಾಗಿರ್ತದೆ. ಇನ್ ಟೆಕ್ಸ್ಟ್ ಫೈಲ್ ಈಚ್ ಲೈನ್ ಆಫ್ ಟೆಕ್ಸ್ಟ್ ಈಸ್ terminated with a special character known as end of line character. ಇಲ್ಲಿ ಒಂದು ಎಂಡ್ ಆಫ್ ಲೈನ್ ಕ್ಯಾರೆಕ್ಟರ್ಗೆ ಸಂಬಂಧಿಸಿದಂತೆ ಇರುವಂಥದ್ದು ಆಗಿರ್ತದೆ. ನೆಕ್ಸ್ಟು ಎರಡನೇ ನೋಡಿದಾಗ ಬೈನರಿ ಫೈಲ್ಸ್ ಅಂತ ಹೇಳಿದೆವು. ಈ ಬೈನರಿ ಫೈಲ್ ಅಂದಾಗ ಎ ಬೈನರಿ ಫೈಲ್ ದಟ್ ಕಂಟೇನ್ಸ್ ದ ಇನ್ಫಾರ್ಮೇಷನ್ ಇನ್ ದ ಸೇಮ್ ಫಾರ್ಮೆಟ್ ಇನ್ ವಿಚ್ ದ ಇನ್ಫಾರ್ಮೇಷನ್ ಈಸ್ ಹೆಲ್ಡ್ ಇನ್ ಮೆಮೊರಿ. ಸೇಮ್ ಫಾರ್ಮೆಟ್ನಲ್ಲಿ ಮೆಮೊರಿಯಲ್ಲಿ ಸ್ಟೋರೇಜ್ ಆಗಿರುವಂಥದ್ದು ಈ ಬೈನರಿ ಫೈಲ್ ಆಗಿರ್ತದೆ. ಎಕ್ಸಾಂಪಲ್ ಆಗಿ ನೋಡಿದಾಗ ನಾವು ಇನ್ ದ ಬೈನರಿ ಫೈಲ್ ದೇರ್ ಈಸ್ ನೋ ಸ್ಪೆಷಲ್ ಕ್ಯಾರೆಕ್ಟರ್ ಟು ಟರ್ಮಿನೇಟ್ ಲೈನ್. ಟರ್ಮಿನೇಟ್ ಲೈನ್ ಮಾಡೋದಕ್ಕೆ ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಹೊಂದಿರದೇ ಇರುವಂಥದ್ದು ಈ ಬೈನರಿ ಫೈಲ್ನಲ್ಲಿ ನೋಡ್ತೀವಿ ನಾವು. ಬೈನರಿ ಫೈಲ್ಸ್ ಆರ್ ಈಸಿಯರ್ ಆ್ಯಂಡ್ ಫಾಸ್ಟರ್ ಫಾರ್ ಎ ಪ್ರೋಗ್ರಾಮ್ ಟು ರೀಡ್ ಆ್ಯಂಡ್ ರೈಟ್ ದೆನ್ ಟೆಕ್ಸ್ಟ್ ಫೈಲ್ಸ್ ಲೇಡ್ ಇನ್ ಟು ಹಾರ್ಡ್ ಡಿಸ್ಕ್ ಪ್ಲೇಟರ್ನ್. ಇದೇನಾಗ್ತದೆ ಈ ಬೈನರಿ ಫೈಲ್ಗಳು ಭಾಳ ಈಸಿಯರ್ ಆ್ಯಂಡ್ ಫಾಸ್ಟರ್ ಆಗಿ ಕೆಲಸ ನಿರ್ವಹಿಸುವಂತಹ ಫೈಲ್ಗಳಾಗಿರುವಂಥದ್ದಾಗಿರ್ತದೆ. ಈ ಬೈನರಿ ಫೈಲ್ಗಳ ರೂಪದಲ್ಲಿ ಇದು ಸಂಗ್ರಹವಾಗಿರುವಂಥದ್ದು ಆಗಿರ್ತದೆ. ಈ ಕಂಪ್ಯೂಟರ್ಗೆ ಭಾಳ ಫಾಸ್ಟಾಗಿ ವರ್ಕ್ ಮಾಡೋದಕ್ಕೆ ಅನುಕೂಲ ಮಾಡಿಕೊಡುವಂಥದ್ದು ಇದಾಗಿರುವಂಥದ್ದು. ಇವುಗಳೆಲ್ಲವೂ ಈ ಕಂಪ್ಯೂಟರ್ಗೆ ಸಂಬಂಧಿಸಿರುವಂತೆ 8ನೇ ವಿಡಿಯೋದಲ್ಲಿರುವಂಥ ಒಂದಿಷ್ಟು ಮಾಹಿತಿಯಾಗಿರುವಂಥದ್ದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಡಿಟೇಲ್ ಆಗಿರುವಂಥ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಜೊತೆಗೆ ಹಿಂದಿನ ವಿಡಿಯೋಗಳನ್ನು ವೀಕ್ಷಿಸದೇ ಇದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಇರುವಂಥದ್ದಾಗಿರ್ತದೆ. ಆ ವಿಡಿಯೋಗಳನ್ನು ಸಹ ವೀಕ್ಷಿಸಬಹುದು. ಮುಂದಿನ ವಿಡಿಯೋದಲ್ಲಿ ಕಂಪ್ಯೂಟರ್ನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಧನ್ಯವಾದಗಳು.